channel today. Intro coming. 1, 2, 3. ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಭಾಳನೇ ಇಂಟ್ರೆಸ್ಟಿಂಗ್ ಆಗೋದೈತಿ ಬಿಕಾಸ್ ನಾವು ಹೊಲಕ್ಕೆ ಹೊಂಟೇವಿ. ಸೊ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತೇನಂತೆ. ಸೊ ಬನ್ನಿ 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 ಜನರೇ, ಬನ್ನಿ ಬನ್ನಿ. ಸೊ ಗೈಸ್ ಈಗ ಊರಿಗೆ ಬಂದೇವಿ. ಕರೆ ಮಳಿನ ಆಗತ್ತೈತಿ, ಏನು ಕೆಲಸ ಮಾಡಂಗಿಲ್ಲ. ಮಾಡ್ತಾರೆ ಎಲ್ಲ ಬರ್ತೆ ಏನೂ ಮಾಡಂಗಿಲ್ಲ. ನೋಡಬೇಕು ಏನಾದರೂ ಮಾಡತ್ತೀರಂದ್ರೆ ನಿಮಗೆ ತೋರಿಸ್ತೇನೆ. ಅಟೋಮಟ ನಾ ಹೊಲ ತೋರಿಸ್ತೀನಿ. ಇವತ್ತು ನಮ್ಮ ಲಾಗಿಗೆ ಹೊಸ ಗೆಸ್ಟ್ ಬಂದು ಚಿನ್ನಿ ಹಾಯ್ ಮಾಡಲೆ ಚಿನ್ನಿ. ಹಾಂ ಹೇಳ. ಹಲೋ ನಮಸ್ಕಾರ. ನಾವು ಹೊಲದಾಗ ಬಂದಿದ್ದೀವಿ. ಅದು ಲಾಗ್ ಮಾಡೋದು ನಿಮ್ಗೆ ಗೊತ್ತಾ? ಹಲ್ಲು ನೋಡ್ರಿ ಇದು ಹಲ್ಲು ಮುದುಕಿ ಎಲ್ಲಿ ಬರೋದ ಆಕಿ ನಂದು ಯೂಟ್ಯೂಬ್ದಾಗ ನಂದು ಟಿವ್ಯಾಗ ಹಾಕನ್ನತ್ತಿದ್ದು. ಸೊ ಅದಕ್ಕಾಗಿ ಆಕಿನೂ ಕರ್ಕೊಂಬಂದೀನಿ. ಖರೆ ಮಳೆ ಬರಂದ್ರೆ ಬೀಜದು ಹಾಕೋದಿತ್ತು, ಬಟ್ ಅದನ್ನು ಹಾಕಂಗಿಲ್ಲ ಅಂತ ಊಟ ಮಾಡಿ ಹೋಗೋದು. ಮಳಿ ಬರಾತಿದೆ. ಓಡ್ಲೆ ಚಿನ್ನಿ. ನೋಡ್ರಿ ವಟಾಣಿ ಗಿಡ ಬಳ್ಳಿ ಏನಂತಾರೆ ಇದಕ್ಕ? ಈಗ ಮಳಿ ಬರತೈತಿ. ಏನ್ ನೀವು ಎದಕ್ ಬಂದಿರಿ ಇವತ್ತ? ವಟಾಣಿ ಕೀಳಾಕ್ ಬಂದಿರು. ಕೀಳಾಕಂತ ಆಗ್ತಿತ್ತಿಲ್ಲೋ ಗೊತ್ತಿಲ್ಲ, ಆದ್ರ ವಟಾಣಿ ಕೊಯ್ಯಾಕ ಬಂದಿರು. ಕೊಯ್ಯಾಕ ಆಗ್ತಿತ್ತಿಲ್ಲೋ ಗೊತ್ತಿಲ್ಲ, ಆದ್ರ ನಾವರ ತಿನ್ನೋಣಂತ. ನಮಗೂ ಕೊಡ. ಒಬ್ಬ ತಿನ್ನತಾನ ಗೈಸ್ ವಟಾಣಿ. ಹೊಲದಲ್ಲಿ ಬೆಳೆದಿರೋ ವಟಾಣಿ. ನಾನು ಟೇಸ್ಟ್ ಮಾಡೋ ಸೇಮ್. ಹೆಂಗೈತಿ ವಟಾಣಿ ರೋಗ? ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ. ಕದಾಗ ಡವ್ ಮಾಡ್ತೀಯ ಅಕ್ಕ? ಹೆಂಗೈತಿ ಟೇಸ್ಟ್? ವಟಾಣಿ ರೋಗ ಕೆಲ್ಸ ಬಿಟ್ಟು ವಟಾಣಿ ಬೆಳ್ಸನ್. ಈ ಸುರಸುಂದರಾಂಗನ್ಗೆ ಎಣ್ಣೆ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ನಿಮ್ಗೆ ಏನಾದ್ರು ವಟಾಣಿ ಬೇಕಂದ್ರೆ ನಮಗೆ ಹೇಳ್ರಿ, DM ಮಾಡ್ರಿ, ಕಮೆಂಟ್ ಮಾಡ್ರಿ, ನಾವು ನಿಮ್ಮ ಮನೆಗೆ ತಲುಪಿಸ್ತೇವಂತ. ಎರಡೇ ವಟಾಣಿ ಇರುವಲ್ಲ, ಯಾಕೆ ನಿಮ್ಮ ಮನೆಗೆ ಕಳಿಸ್ತೇವ ಅನ್ನಿಸ್ತದ ನೋಡಿದ್ರೆ. ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ. ಮಂಗಳಾರ ಕೊಯ್ತೇವ್ರಿ. ಅಷ್ಟೊತ್ತಿಗೆ ಲಾಗನ್ನು ಬಂದಿರ್ತೈತಿ. ನೀವು ಕಮೆಂಟ್ ಮಾಡ್ರಿ. ಸನಿಪಿಲ್ಲೆ ಬೆಳಗಾವಿ ಮಂದಿ ಕಮೆಂಟ್ ಮಾಡ್ರಿ. ಇಲ್ಲಾಂದ್ರ ಮಾರ್ಕೆಟ್ದಾಗ ಹೋಗ್ರಿ, ನಮ್ಮ ಸುತ್ತಗಟ್ಟಿ ಊರಿನ ವಟಾಣಿ ಅದಾವ ಕೇಳ್ರಿ, ತಗೋರಿ, ಚಲೋ ಆಗಿದ್ದು ಗೈಸ್. ನೋಡ್ರಿ ವಟಾಣಿ ಹಿಂಗದಾವು. ನಿಮಗೂ ಬೇಕಾದ್ರೆ ಕಮೆಂಟ್ ಮಾಡ್ರಿ. ಇವು 5 ಮಂದಿಗೆ ಕಳಿಸ್ತೇನಂತ ಒಂದೊಂದು. ಮಳಿ ಅಂತಿ ಭಾಳ ಜೋರು ಬಂತು. ಇವತ್ತೇನೇನು ಕೆಲಸ ಆಗ್ತಿತ್ತಿಲ್ಲೋ ಗೊತ್ತಿಲ್ಲ. ವಟಾಣಿ ಇರತ್ತೀನೋ ನಮ್ಮ ಬೇಕೋ. ಬರೀ ತನ್ನೇ ಲಾಗ್ ಮಾಡ್ಕೊತಾನೆ ಗೈಸ್, ನಾನು ಲಾಗ್ ಮಾಡವಲ್ಲ. ಅದನ್ನ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಕೊಯ್ತಾರೆ. ಮಳಿದಾಗೂ ಕೊಯ್ಯತ್ತಾರ. ಸೊ ಗೈಸ್ ನಿಮಗೆ ತೋರಿಸ್ತೀನಿ. ಬದಾನ್ ನೋಡ್ರಿ ಕೊಯ್ಯಂ. ಹಾ ರೀ, ಯೂಟ್ಯೂಬ್ದಾಗ ನೋಡ್ರಿ. ಯೂಟ್ಯೂಬ್ ರೀ. ಕೇಳಿ, ಇಂಥ ಧಾರಾಕಾರ ಮಳೆಯಲ್ಲಿ ವಟಾಣಿ ಕೊಯ್ಲು ಆಗುತ್ತಾ ಇಲ್ವಾ? ಆಗುತ್ತೆ. ಆಗಲ್ಲ. ರೊಕ್ಕ ಬೇಕಂದ್ರೆ ಕೊಯ್ಯಬೇಕ.
ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಅಲ್ಲೇನಾದ್ರೂ ಹೀಗೂ ಕೊಯ್ಯಕ್ಕೆ ಉಂಟೆ. ಆಗುತ್ತಾ ಇಲ್ವಾ? ಆಗಲ್ಲ ಗೈಸ್, ಆಗಲ್ಲ. ಕೊಯ್ಯಕ್ಕೆ ಆಗುತ್ತೆ, ಆದ್ರೆ ಇಲ್ಲೇ ತಿನ್ನೋಕ್ಕೆ ಮಾತ್ರ. ನಡಿನಿ ಬಿಟ್ರೆ ಇಡೀ ವಟಾನೆ ಎಲ್ಲ ಖಾಲಿ ಮಾಡಿ ಬರ್ತಾನಿವ. ಏನ ಅದಕ್ಕೆ ನಿನ್ನ ತಿನ್ನೋದನ? ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಕಾದು ನೋಡಿ. ಆಗುತ್ತೆ, ಆದ್ರೆ ಇವತ್ತಾಗಲ್ಲ. ಈಗ ತಿನ್ನೋದು, ಮುಂದೆ ನಡೆಯೋದು. ಈಗ ಮನ್ಯಾಗ ಪಲ್ಯ ಮಾಡಕ್ಕಷ್ಟು ಖೋಖೋ ಆತೇವಿ. ಈಗ ಇಷ್ಟು ಕೋದೇವಿ. ಹುಳ ನೋಡ್ರಿ, ಹುಳ ಇಲ್ಲಿ ಅದು ಹೆಂಗಾಗ್ತೈತಿ ನೋಡು, ರೌಂಡ್ ಆಗ್ತೈತಿ. ಕೊಯ್ಯೋಣಂತ ಚಿನ್ನೆ ಕೊಯ್ತಿಲ್ಲ. ಲಾಲಿಪಾಪ್ ತಿನ್ನತ್ತಾಳ, ನಾವು ಕೊಯ್ಯೋಣಂತ. ಲೆಟ್ಸ್ ಗೋ. ಇಲ್ಲ ಅದಾವ ನೋಡ್ರಿ ಒಟ್ಟನ್ ಗಿಡನ ಹೊರಗೆ ಗಿಡನ ಹೊರಗೆ ಬಂತು. ಒಟ್ಟಾನಿ ಕೊಯ್ಯಕ್ಕೆ ಹೋಗ್ಯದ. ನನಗಂತೂ ಈ ಜೀವನವೇ ಬೇಸರ ಆಗ್ಬಿಟ್ಟಿದೆ. ಗೈಸ್ ಈಗ ಚಿನ್ನಿ ಲಾಗ್ ಮಾಡತ್ತ. ಕ್ಯಾಮ್ರಾಮ್ಯಾನ್ ಆಗ್ಯಾರ. ಬಿಟ್ಬಿಡ್ರಪ್ಪ ನಮ್ಮನ್ನ. ಇಷ್ಟು ವಟಾನೆ ಅದು ಈಗ ಮನ್ಯಾಗ ಪಲ್ಯ ಮಾಡಕ್ಕೆ ಸಾಕಾಗ್ತೈತಿ. ಇಷ್ಟು ಪಲ್ಯ ಇವ ಮನೆಗೆ ಹೋಗೋ ಮಟನೂ ಉಳಿತಾವೆಲ್ಲ ಗೊತ್ತಿಲ್ಲ. ಇಲ್ಲೇ ತಿನ್ನತ್ತ ನೀವು. ಚಿನ್ನಿ ಏನೋ ಮಾಡಿದಾಳೆ ನೋಡ್ರಿ ಚಿನ್ನಿ. ಮತ್ತೆ ಕ್ಯಾಮ್ರಾ ಹಿಂಗೆ ಹಿಡಿಬೇಕು, ಉಲ್ಟಾ ಹಿಡಿಬೇಕು. ಈಗ ವಟಾಣಿ ಕೊದಿದ್ದಾಯ್ತು. ಹುಳ್ಳಿ ನೋಡಕ್ ಬಂದೆ ಫ್ರೆಂಡ್ಸ್. ಹುಳ್ಳಿ ಹೆಂಗೆ? ಹುಳ್ಳಿ ಬಳ್ಳಿ ನೋಡಂಗೈತೆ ಹುಳ್ಳಿ ನಾ ಹಾಕಿದ್ದೆ. ಇದು ಹುಳ್ಳಿ ಬಳ್ಳಿ ಹೆಂಗಾಕ ಹುಳ್ಳಿ ಹುಳ್ಳಿ ಹಂಗಕ್ಕವ ಕಾಳೆ ಹುಳಿ ಕಾಳ ಸೋಯಾಬೀನ್ ಅಂತಾರಲ್ಲ ಇದ್ರಾಗ. ಇಲ್ಲೇ ಬರ್ತಾವು. ಹಾಂ ಕೊಯ್ದು ನಾವು ಇಲ್ಲಿ ಹೂಗಿಡತಾವ. ಇದು ಹೂ ಬಿಟ್ಟು ಹೂ ಇದಾಕವು. ಇವಾಗ ಹುಳ್ಳಿ ಕಾಳ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮೇಲೆ ಕಾಲಿಟ್ಟಂಗೆ ಆಗತ್ತೆ. ಹುಳ್ಳಿ ಬರೋದು ಇನ್ನು ಎಷ್ಟು ತಿಂಗಳು? ಇನ್ನೂ ಒಂದು ತಿಂಗಳು. ಹಾಗಲಕಾಯಿ ಬಂದವು. ಮನೆ ಕೊದಲ್ಲ. ಹಾಗಲಕಾಯಿದು ಒಂದು ತೋರಿಸ್ತೇನೆ ನಿಮಗೆ. ಹಾಗಲಕಾಯಿ ಬಳ್ಳಿ, ಅದು ಬಳ್ಳಿ ಹಾಗಲಕಾಯಿ ಬಳ್ಳಿ, ಅದು ಹಾಗಲಕಾಯಿ ಬಳ್ಳಿ. ಹಾಗಲಕಾಯಿ ಹೀರಿಕಾಯಿ ಆಯ್ತು, ಹೀರಿಕಾಯಿ ಮುಗಿತಾ. ಹೀರಿಕಾಯಿ ನಾವು ಹಾಕಿದ್ದು ಅದು ಏನು ಮುಗೀತಾ, ಸೀಸನ್ ಮುಗಿತ್ಲಾ. ಹೀರಿಕಾಯಿ ಹಾಕಿದ್ದು ಚಲೋ ಬಂದು ಸೀಸನ್ನು ಮುಗೀತು. ಈಗ ವಟಾನೆ ಐತಿ, ಹಾಗಲಕಾಯಿ ಐತಿ, ಆಮೇಲೆ ಹುಳ್ಳಿ ಐತಿ. ಹುಳ್ಳಿ 1 ತಿಂಗಳ, ಹಾಗಲಕಾಯಿ ಕೋದಾತ. ಈಗ ಓನ್ಲಿ ವಟಾನೆ ಮೇಲೆ ಫೋಕಸ್. ಇನ್ನ ಹಾಗಲಕಾಯಿ ಇಲ್ಲ, ಕಾಯಿ ಆಗತ್ತಾವ. ಇನ್ನು ಕಾಯಿ ಆಗತ್ತಾವ ಒಂದು ಕೈಸ್ ಹಾಗಲಕಾಯಿ. ಇಂದು ಬರತ್ತವರು ಭಾಳ ಪ್ರಯತ್ನ ಪಟ್ಟಾರು. ದಿನ ಹೊಲಕ್ಕೆ ಬಂದು ಕೆಲಸ ಮಾಡತ್ತಾರು.
ಕಷ್ಟದ ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜಗ್ಗಾರ್ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸು. ಇದು ಮಾಮ್ಯಾಗ ನಾವು ಸಣ್ಣರಿದ್ದಾಗ ಈಸಾಡಕ್ ಬರ್ತೀವಿ ಬೆಳಿಗ್ಗೆ ನಾವು ಹಾಗಲಬಳ್ಳಿ ಕಡೆ ಹೋಗಿ ಅಲ್ಲೇ ಊಟ ಮಾಡೋಣ. ಬರೀ ಇದೆಲ್ಲ ಈಗ ನೀರು ಬಳ್ಳಿ ಇದನ್ನೆಲ್ಲ ತೆಗೆದೀಗ ಬೀನ್ಸ್ ಹಾಕ್ತೀವಿ. ಸೊ ಇದೆಲ್ಲ ಒಣಗೈತಿ, ಸೀಸನ್ ಹೋಗೈತಿ, ಅದಕ್ಕೆಲ್ಲ ಒಣಗೈತಿ. ಸೊ ಇದನ್ನೆಲ್ಲ ತೆಗೆದು ಈಗ ಬೀನ್ಸ್ ಹಾಕ್ತೀವಿ. ಕಾಯಿ ನೋಡೋದು ನಮ್ಮಪ್ಪ ಪಿಜ್ಜಾ ಹಾಲ್ಗುಂಬಳಕಾಯಿ ಕೊಯ್ಯಂಗಿ ಬರ್ತ್ಯಾ ಒಂದು ಅನ್ಸಿಲ್ಲ ಈ 2 ಕಾಲಿನ ಮಂಗೆ ಹಾಕಿದಾನು. ಉಳಿದ ಮಂಗೆಗಳೆಲ್ಲ ತಿಂದೋಗಿದ್ದವು. 4 ಕಾಲಿನ ಮಂಗೆ ಎಲ್ಲ ತಿಂದೋಗಿದ್ದವು. ಅಲ್ಲೊಂದು ಕಾಣತಿದ್ರಿ ಮಂಗೆ ಅಲ್ಲೇ ಹಲೋ ಪಾಪ ಪಾಪ ಎಲ್ಲ ತತೀನಿ ಐತಿ. ಹಾಂ ಅಲ್ಲೈತಿ ಹಾಂ ತಗೋ ಪಾಪ ಅದನ್ನ. ಯಾಡು ಒಂದು ಇಲ್ಲೊಂದು ಸಿಕ್ತು ಗೈಸ್, ಇಲ್ಲೊಂದು ಸಿಕ್ತು. ಮಂಗ್ಯಾಕೆ ಸಿಕ್ತು ಫೈನಲಿ. ಊಟ ಆಯ್ತಾ? ಹೆಂಗಾಗೈತೆ ಹೇಳಿ ಚಿನ್ನಿ? ಚಿನ್ನಿಗೆ ಹಲ್ಲಿಲ್ಲ. ಇದ ನೋಡ್ರಿ ಹಾಗಲಬಳ್ಳಿ. ಇದ ನೋಡ್ರಿ ಗೈಸ್ ಹಾಗಲಬಳ್ಳಿ. ಒಂದ್ಸಲ ಕೊದೈತಿ, ಇನ್ನೊಂದ್ಸಲ ಕೊಯ್ಬೇಕು. ಬಾಟ್ಲ್ ಅಲ್ಲೇ ಅದಾವ. ಹಾಗಲಕಾಯಿ ಆಗೈತೆ ನೋಡ್ರಿ. ಯಾರಿಗೆ ಹಾಗಲಕಾಯಿ ಫೇವ್ರೇಟ್ ಅಂತೇಳಿ ಕಮೆಂಟ್ ಮಾಡಿರಿ. ಅಷ್ಟು ನೋಡ್ರಿ, ಈಗ ವ್ಯವಸಾಯ ಮಾಡ್ಬೇಕಂತ ಮನಸ್ಸು ಮಾಡಿ ಹಾಗಲಬಳ್ಳಿ ಹಾಕಿದ್ದೀವಿ. ಹಾಗಲಬಳ್ಳಿ ಒಂದು ತುಂಬ ಚಲೋ ಇಳುವರಿ ಬಂದೈತಿ. ಈಗ ಒಂದು 2-3 ಸಲ ಕೋದ್ದೆವು, ಮತ್ತು 3 ದಿನಕ್ಕೊಮ್ಮೆ 4 ದಿನಕ್ಕೆ ಕೊಯ್ದೆವು. ನೋಡ್ರಿ ಇಲ್ಲಿ ಫಸಲು ಹೆಂಗೆ ಬಂದದ ಇಲ್ಲಿ ನೋಡ್ರಿ. ನೌಕರಿ ಮಾಡ್ಕೊಂತ ಇದನ್ನು ವ್ಯವಸಾಯ ಮಾಡಾಕತ್ತವ್ರಿ. ನೌಕರಿ ಇನ್ನೊಂದು 3-4 ವರ್ಷ ಅಷ್ಟೇ ಉಳಿದೈತ್ರಿ. ವ್ಯವಸಾಯಕ್ಕೆ ಪರ್ಫೆಕ್ಟ್ ಆಗ್ಬೇಕಂತೈತಿ. ನೋಡ್ರಿ ಹಾಗಲಕಾಯಿ ಎಷ್ಟು ದೊಡ್ಡದಿದೆ ನೋಡ್ರಿ. ನೋಡ್ರಿ ಇಲ್ಲಿ ನೋಡ್ರಿ. ಇವನ್ನೆಲ್ಲ ಯಾವಾಗ ಕೊಯ್ದೇನ? ಇದು ಇನ್ನೊಂದು 2 ದಿನ ಬಿಟ್ಟು ಕೊಯ್ಬೇಕಾಗೈತಿ ಇದನ್ನ. ಈಗ ಊಟ ಮಾಡೋಣಂತ ಗೈಸ್. ಗಂಟೆ 2:30 ಆಗೈತಿ. ಸೊ ಊಟ ಮಾಡೋಣಂತ. ಚಲೋ ಒಂದು ಊಟ ಮಾಡಿ ಮತ್ತೆ ಸಿಗ್ತೇವಂತ. ಅಲ್ಲಿವರೆಗೂ ಬೈ ಬೈ ಗಾಯ್. ಚಪಾತಿ ಹಾರದು. ಈಗ ಊಟ ಅಂತಿ ಮಸ್ತ್ ಆಯಿತು. ಈಗ ನಾವು ನಮ್ಮ ಅಕ್ಕಗಳ ಮನೆಗೆ ಹೋಗ್ತೀವಿ. ಇಲ್ಲೇ ಊರಾಗೈತಿ 1 ಕಿಲೋಮೀಟರ್. ಸೊ ಅಲ್ಲಿ ಹೋಗಿ ಭೇಟಾಗಿ ಫೋನ್ನಾಗ ಚಾರ್ಜು ಇಲ್ಲ, ಚಾರ್ಜನ್ನು ಹಾಕೊಂಡು ಬರ್ತೀನಿ. ತೋರಿಸ್ತೇನಂತ ನಿಮ್ಗೆ. ನಮ್ಮ ಊರು ಒಂದು ಸ್ವಲ್ಪ ಹೋಗೋ ಮುಂದೆ ತೋರಿಸ್ತೇನಂತ. ಇದನ್ನು ನೋಡ್ರಿ ಶೆಡ್ಡಿಗೆ ಅಕ್ಕಗಳ ಮನೆಗೆ ಹೋಗೋಕ್ಕಿಂತ ಫಸ್ಟ್ ಇಲ್ಲಿ ಪೂಜೆ ಮಾಡಿ ಆಮೇಲೆ ಹೋಗೋಣಂತ. ಅಯ್ಯಪ್ಪ ಸ್ವಾಮಿಗೆ ಪೂಜೆ ಮಾಡಬೇಕು. ಸೊ ಪೂಜೆ ಮಾಡಿ ಅಕ್ಕಗಳ ಮನೆಗೆ ಹೋಗೋಣ. ಹೊರಗೆ ಒಳಗೆ 3 ಟ್ರ್ಯಾಕ್ಟರ್ ಅದಾವು. 3 ಹಾಡದ ಇದೇನು ಹುಳಿ ಮಿಷಿನ್. ಹುಳಿ ಮಷೀನ್. ಅಲ್ಲಿ ಹಿಂದೆ ಅಯ್ಯಪ್ಪ ಸ್ವಾಮಿ ಫೋಟೋ ಐತಿ, ಅಲ್ಲಿ ಪೂಜೆ ಮಾಡಿ ಇಟ್ಕೊಳ್ಳೋಣ. ಇದನ್ನ ನೋಡ್ರಿ ನಮ್ಮ ಅಕ್ಕಗಳು ಬನ್ನಿ. ನಮ್ಮ ಅಕ್ಕನ ತೋರಿಸ್ತೇನೆ. ಅನ್ವಿತಾ ಹಾಯ್ ಮಾಡು. ಇಕ್ಕಿ ನಮ್ಮ ಅಕ್ಕ. ಅನ್ವಿತಾ ಹಾಯ್ ಮಾಡು.
ಈಗ ಡ್ರೆಸ್ಸಿಂಗ್ ಟೇಬಲ್ ನೋಡ್ರಿ. ಚಾ ಕುಡ್ದ ಗುಡಿಗೆ ಹೋಗಿ ಊರಿಗೆ ಹೋಗೋಣಂತ. ಊರಿಗೆ ಹೋದ್ಮೇಲೆ ಗುಡಿಗೆ ಹೋಗದೆ ಇರ್ತೀವೇನ್ರಿ. ಈಗ ನಾವು ಹೊಂಟೇವಿ ನಮ್ಮ ಜೋಡ್ ಬಸವಣ್ಣನ ಗುಡಿಗೆ. ಸೊ ನಮ್ಮೂರ್ದು ಸ್ಪೆಷಲ್ ಏನಂದ್ರೆ ನಮ್ಮೂರ್ದಾಗ ಜೋಡ್ ಬಸವಣ್ಣನ ಗುಡಿ ಐತಿ. ಜೋಡ್ ಬಸವಣ್ಣನ ಆಶೀರ್ವಾದ ತಗೊಂಡು ಆಮೇಲೆ ಹನುಮಂತ ದೇವ್ರದ ಆಶೀರ್ವಾದ ತಗೊಂಡು ಬೆಳಗಾವಿ ಕಡೆ ಮತ್ತೆ ನಡೆಯೋಣಂತ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಲಾಗ್. ನಾನು ಇವತ್ತು ಭಾಳ ಎಂಜಾಯ್ ಮಾಡಿದ್ನಿ. ಸೊ ನಿಮ್ಗೆ ಈ ಲಾಗ್ ಹೆಂಗೆ ಅನ್ಸಿದೆ ಅಂತ ಕಮೆಂಟ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಲಾಗ್. ಬೈ ಬೈ.